ಸಂತೋಷ್ ಲಾಡ್ ಅವರು ಎಲ್ಲರಿಗೂ ನೀಟಾಗಿ ಮಾತಾಡ್ತಾರೆ. ಇನ್ನೂ 2-3 ತಿಂಗಳಲ್ಲಿ ಅದನ್ನು ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಸರಿಯಾದ ರೀತಿ ಪೇಮೆಂಟ್ ಆಗ್ತಾ ಇಲ್ಲ. ಹೊರಗುತ್ತಿಗೆ ಜೀತ ಪದ್ಧತಿಯಲ್ಲಿ ನಡೀತಿದೆ. ಸಂತೋಷ್ ಲಾಡ್ ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದಾರೆ. ಹೌದು, ಯಾಕೆಂದರೆ ನಮ್ಮ ಸಮಸ್ಯೆಗಳು ಅವರಿಗೆ ಇಷ್ಟೊಂದು ಸವಿವರವಾಗಿ ಅರ್ಥ ಆಗಿದೆ ಅಂತಂದರೆ ಅದಕ್ಕೆ ಜೀತದಾಳ ಥರ ನೋಡ್ತಾ ಇದ್ದಾರೆ. ಜೀತದಾಳ ನಾವು ಜೀತದಾಳ ಅಲ್ಲ. ನಮಸ್ಕಾರ ವೀಕ್ಷಕರೇ, ಕನಕ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಡೀ ರಾಜ್ಯದಲ್ಲಿರುವಂಥ ಸಂಘಟಿತ ಕಾರ್ಮಿಕರು, ಅದರಲ್ಲೂ ಎಸ್ಪೆಷಲ್ ಹೊರಗುತ್ತಿಗೆ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರಿಗೆ ಮನವಿಯನ್ನು ಸಲ್ಲಿಸೋಕೆ ಬಂದಿದ್ದಾರೆ. ಅವ್ರ ಮನವಿ ಏನು? ಸಂತೋಷ್ ಲಾಡ್ ಅವರು ಸಾಕಷ್ಟು ಬದಲಾವಣೆ ತರ್ತೀನಿ ಅಂತಿದ್ದಾರೆ. ಆದರೆ ಅವ್ರಿಗಿದ್ದಂಥ ಅತಿ ದೊಡ್ಡ ಸವಾಲು ನಕಲಿ ಕಾರ್ಡ್ಗಳಾಗಿರ್ಬೋದು, ಅಥವಾ ಹೊರಗುತ್ತಿಗೆ ನೌಕರರು ಅಥವಾ ಅಸಂಘಟಿತ ಕಾರ್ಮಿಕರು ಎಲ್ಲರಿಗೂ ಕೂಡ ಅವರು ರೂಪಿಸಿರುವಂಥ ಕಾರ್ಯಕ್ರಮಗಳು ಕೇವಲ ಪುಸ್ತಕಕ್ಕೆ ಮಾತ್ರ ಸೀಮಿತ ಆಗುತ್ತಾ, ನಿಜಕ್ಕೂ ಇಂಪ್ಲಿಮೆಂಟ್ ಆಗುತ್ತಾ? ಇವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಶಂಕರಪ್ಪ ಅಂತ ಹೇಳ್ಬಿಟ್ಟು. ಯಾವ ಊರಿಂದ? ನಾವು ರಾಯಚೂರು ಜಿಲ್ಲೆಯಿಂದ ಬಂದಿದ್ದೀವಿ ಸರ್. ರಾಯಚೂರಲ್ಲಿ ಸರ್ ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಸರ್. PSCಯಲ್ಲಿ ಬಯ್ಯಾಪುರ PSCಯಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಓಕೆ, ಏನು ನಿಮ್ಮ ಸಮಸ್ಯೆ? ಸರ್ ನಮಗೇನಿಲ್ಲ ಸರ್, ನೇರ ವೇತನ ಆಗಬೇಕಾಗಿದೆ ಸರ್, ಅಷ್ಟೇ, ಮತ್ತೇನಿಲ್ಲ. ಈಗ ಗುತ್ತಿಗೆ ನೌಕರಿಂದ ವಂಚಿತ ಆಗ್ತಾ ಇದ್ವಿ. ಸರಿಯಾದ ರೀತಿ ಪೇಮೆಂಟ್ ಆಗ್ತಾ ಇಲ್ಲ ಹೊರಗುತ್ತಿಗೆಯಲ್ಲಿ. ಆಮೇಲೆ ESI ಮತ್ತು PF ಕಟಾವಣೆ ಸರಿಗೆ ಆಗ್ತಾ ಇಲ್ಲ ಸರ್. ಹಾಗಾಗಿ ನೇರವಾಗಿ ವೇತನವನ್ನು ಕೇಳ್ತಾ ಇದ್ವಿ. ಆರೋಗ್ಯ ಸಚಿವರು ನಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ನೀನು 3-4 ತಿಂಗಳೊಳಗೆ ನಮಗೆ ಮಾಡಿಕೊಡ್ತೀವಿ ಅಂತ ಸಕಾರಾತ್ಮಕವಾಗಿ ಹೇಳಿದ್ದಾರೆ ಸರ್. ಈ ನಿಟ್ಟಿನಲ್ಲಿ ನಿಮ್ಮ ಶಾಸಕರಿಗೆ ಮೊದಲು ಸಂಪರ್ಕ ಮಾಡಿದ್ರೆ ಮಾನಪ್ಪ ವಜ್ಜಲಕ್ಕೆ 2 ಸತಿ ಮನವಿಯನ್ನು ಕೊಟ್ಟಿದ್ದೀವಿ ಸರ್. ಸದನದಲ್ಲಿ ಮಾತನಾಡ್ತೀವಿ ಅಂತ ನಮಗೂ ಸಕಾರಾತ್ಮಕವಾಗಿ ಮಾತನ್ನು ಹೇಳಿದ್ದೀವಿ ಸರ್. ಆಮೇಲೆ MLC ಶರಣಗೌಡ ಪಾಟೀಲ್ ಬಯ್ಯಾಪುರ ಸರ್ಗೆ ಮಾತಾಡಿದ್ವಿ ಸರ್. ಅವರು ಕೂಡ ನಾನು ಸದನದಲ್ಲಿ ಮಾತಾಡಿಬಿಟ್ಟು ನಿಮ್ಗೆ ತಿಳಿಸ್ತೀನಿ ಅಂತ ಹೇಳಿದ್ರು ಸರ್ ಅವರು. ಈ ಕಾರ್ಮಿಕ ಸಚಿವರನ್ನು ಭೇಟಿ ಆಗಿದ್ದೀವಿ ಸರ್. ಹೇಗಿತ್ತು ಅವ್ರ ಸ್ಪಂದನೆ? ಅವ್ರ ಸ್ಪಂದನೆ ಮೇಲೆ ಚೆನ್ನಾಗಿ ಮಾತಾಡಿದೆ ಸರ್ ನಮ್ಮ ಜೊತೆಗೆ. ಹಾಗಾಗಿ ನೀನು ಒಂದು 3-4 ತಿಂಗಳ ಒಳಗಡೆ ನಿಮ್ಗೆ ಅದನ್ನ ಜಾರಿಗೆ ತರುವಂಥ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರು. ಈಗ ಈ ಸರ್ಕಾರ ಬಂದು ಇವರು ಸಚಿವರಾಗಿ 1.5 ವರ್ಷ ಆಗಿದೆ. ಹಿಂದೆ BJP ಸರ್ಕಾರ ಇತ್ತು, ಶಿವರಾಮ್ ಹೆಬ್ಬಾರ್ ಅವ್ರ ಕಾರ್ಮಿಕ ಸಚಿವರಿದ್ದರು. ಅವಾಗಲೂ ನಿಮ್ಮ ಸಮಸ್ಯೆಗಳಿತ್ತು, ಅವಾಗ ಯಾರು ಪರಿಹರಿಸೋ ಕೆಲಸ ಮಾಡಲಿಲ್ಲ? ಇತ್ತು ಸರ್. ಅವಾಗ ಕೂಡ ನಾವು ಮೊದಲ ಒಂದು ಸಂಘ ಅಂತಿತ್ತು ಸರ್, NRHM ಅಂತೇಳಿ. ಅವಾಗ ಕೂಡ ಬಂದು ನಾವು ಕೇಳಿದ್ವಿ. ಅದು ಸಂಘ ಡಿವೈಡ್ ಮಾಡ್ಕೊಂಡ್ಬಿಟ್ಟು ಅವರು NRHM ಸಪ್ರೇಟಾಗಿ ಮಾಡ್ಕೊಂಡ್ಬಿಟ್ಟು ನಮ್ಮ ಕೈ ಬಿಟ್ಟಿದ್ದಾರೆ ಸರ್. ಈಗ ಸಚಿವರು ಸ್ಪಂದಿಸ್ತಿದ್ರೆ ಸ್ಪಂದನೆ 1-2 ಸತಿ ಮಾಡಿದ್ದೆ ಸರ್. ಮತ್ತೆ ಸ್ಪಂದನೆ ಅದು NRHMನಿಂದ ಬಂಧುಗಳನ್ನೇ ನಮ್ಮ ಸ್ಪಂದನೆ ಮಾಡ್ತಾ ಇಲ್ಲ ಸರ್ ಅವಾಗಿಂದ. ಓಕೆ, ಈಗ ಸಂತೋಷ್ ಲಾಡ್ ಅವರು ಎಲ್ಲರಿಗೂ ನೀಟಾಗಿ ಮಾತಾಡ್ತಿದ್ದಾರೆ. ಹಾಂ, ಎಲ್ಲರಿಗೂ ಚೆನ್ನಾಗಿ ಮಾತಾಡಿದ್ದೆ ಸರ್. ಸಕಾರಾತ್ಮಕವಾಗಿ ನಾವು ಅದೇನು ಜಾರಿಗೆ ಮಾಡಬೇಕು, ಇನ್ನೂ 2-3 ತಿಂಗಳಲ್ಲಿ ಅದನ್ನು ಜಾರಿಗೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಥ್ಯಾಂಕ್ ಯು. ನಿಮ್ಮ ಹೆಸರು? ಅಕ್ಷಯ್ DM ಗೌಡ ಅಂತ. ನಿಮ್ಮದು? ಹಾಸನ ಜಿಲ್ಲೆ. ಹಾಸನ ಜಿಲ್ಲೆಯಲ್ಲಿ ಚನ್ನರಾಯಪಟ್ಟಣ ತಾಲೂಕು, CSC ಉದಯಪುರ ಅಂತ. ಚನ್ನರಾಯಪಟ್ಟಣ ಬಾಲಕೃಷ್ಣ ಅವರು ನಿಮ್ಮ MLA? ಬಾಲಕೃಷ್ಣ ಅಲ್ಲಿ ಕೆಲಸ ಮಾಡೋದಕ್ಕೆ ಅವರು, ಮತ್ತು ಸ್ವರೂಪ್ ಪ್ರಕಾಶ್ ಅಣ್ಣ ಅವರು ಬರ್ತಾರೆ. ಹೇಗಿದೆ, ಏನು ಸಮಸ್ಯೆ ಸರ್? ನೀವು ಯಾಕೆ ಬಂದ್ರಿ ಬೆಳಗಾವಿಗೆ? ಅಂದರೆ ಈಗ ಏನು ಹೊರಗುತ್ತಿಗೆ ಜೀತ ಪದ್ಧತಿಯಲ್ಲಿ ನಡೀತಿದೆ. ಆ ಜೀತ ಪದ್ಧತಿಗೆ ಸಂಬಂಧಪಟ್ಟಂಗೆ ಈಗ ನಾವೇನು ಆರೋಗ್ಯ ಸಚಿವರು ಮತ್ತು ಕಾರ್ಮಿಕ ಸಚಿವರಿಗೆ ಮನವಿ ನೀಡಬೇಕಾಯಿತು. ಈಗಾಗಲೇ ಬೆಂಗಳೂರಲ್ಲೂ ಕೂಡ ಮನವಿ ನೀಡಿದ್ವಿ. ಅದಾದ ನಂತರ ಈ ಚಳಿಗಾಲದ ಅಧಿವೇಶನ ಏನು ಶುರುವಾಗಿದೆ, ಅಲ್ಲಿ ನಾವು ಮನವಿ ಕೊಡಬೇಕು ಅಂತ ಬಂದಿದ್ವಿ. ಹಂಗೇ ನಾವು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಸಾಹೇಬರಿಗೆ ಮನವಿ ಕೊಟ್ಟು, ಮತ್ತು ಅಲ್ಲಿ ಬೀದರ್ ಮಾದರಿಯಲ್ಲಿ ಏನು ಸೊಸೈಟಿ ಇದೆ ಅದ್ರ ಮೂಲಕ ಎಲ್ಲ ಜಿಲ್ಲೆನೂ ನೀವು ಇದು ಮಾಡಬೇಕು. 3 ಜಿಲ್ಲೆ ಮಾತ್ರ ಪ್ರಾಯೋಗಿಕವಾಗಿ ತಗೊಂಡಿದ್ದೀರಾ. ಆ ಜಿಲ್ಲೆಗಳು ಕೂಡ ಅತಿ ವೇಗವಾಗಿ ನಡೀತಿಲ್ಲ ಸರ್, ಆದಷ್ಟು ಬೇಗ ಮಾಡಿಕೊಡ್ಬೇಕು ಅಂತ ಹೇಳಿದ್ವಿ. ಈಗ ಅತಿ ಶೀಘ್ರದಲ್ಲಿದ್ದು ನಮ್ಮದು ಪ್ರಸ್ತಾವನೆಯಲ್ಲಿದೆ, ನಡೀತಾ ಇದೆ. ಎಲ್ಲ ಜಿಲ್ಲೆಗೂ ಇನ್ನು ಕೆಲವು ದಿನಗಳಲ್ಲಿ ನಾವು ಎಲ್ಲ ಜಿಲ್ಲೆಗಳಿಗೂ ವಿಸ್ತರಣೆ ಮಾಡ್ತೀವಿ ಅಂತ ಈಗ ಮಾತು ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸೊಸೈಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಜಕ್ಕೂ ಒಳ್ಳೆ ಬೆಳವಣಿಗೆನದು? ಅಂದರೆ ಇದಕ್ಕೆ ಏಜೆನ್ಸಿ ಖಾಸಗಿ ಸಂಸ್ಥೆಗೋಸ್ಕರ ಬೆಟರ್ ದೆನ್ ಅಂತ ಅನಿಸುತ್ತೆ ನಮಗೋಸ್ಕರ. ಯಾಕೆಂದರೆ ಈಗ ಅಟ್ಲೀಸ್ಟ್ ನಮಗೆ ಕಾಯಂ ಮಾಡೋಕ್ಕಾಗಲ್ಲ ಅಂದರೆ ಅದು ನಾವು ಆಯ್ಕೆ, ನಮ್ಮ ಮುಂದೆ ಆಯ್ಕೆ ಅದೇ. ಯಾಕೆಂದರೆ ನಾವು ಸೊಸೈಟಿ ಒಪ್ಕೊಳ್ಳೇಬೇಕಾಗುತ್ತೆ. ಯಾಕೆಂದರೆ ಹೊರಗುತ್ತಿಗೆನೇ, ಅಲ್ಲೂ ಏನೇನು ಚೇಂಜಸ್ ಏನಿರಲ್ಲ, ಹೊರಗುತ್ತಿಗೆನೇ. ಬಟ್ ಖಾಸಗಿ ಸಂಸ್ಥೆ ಅವಳು ಇರಲ್ಲ. ನೇರವಾಗಿ ನಮಗೆ ಸರ್ಕಾರಿ ಇಲಾಖೆ ಅಡಿಯಲ್ಲಿ ಒಂದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸೊಸೈಟಿ ಮಾಡಿ ಅದ್ರ ಮೂಲಕ ಹೊರಗುತ್ತಿಗೆ ನೌಕರರಿಗೆ ವೇತನ ಪಾವತಿ ಮಾಡ್ತಾರೆ. ಬೆಟರ್ ಅಂತ ಅನಿಸುತ್ತೆ, ಒಳ್ಳೆ ಬೆಳವಣಿಗೆ. ಸಂತೋಷ್ ಲಾಡ್ ಅವರು ಸರಿಯಾದ ದಾರಿಯಲ್ಲಿ ಹೋಗ್ತಿದ್ದಾರೆ ಅನ್ಸುತ್ತೆ? ಹೌದು, ಯಾಕೆಂದರೆ ನಮ್ಮ ಸಮಸ್ಯೆಗಳು ಅವರಿಗೆ ಇಷ್ಟೊಂದು ಸವಿವರವಾಗಿ ಅರ್ಥ ಆಗಿದೆ ಅಂತಂದರೆ ಅದಕ್ಕೆ ನಾವು ಅವ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತೀವಿ. ಬಟ್ ಚೆನ್ನಾಗಿ ಇದು ಬೆಳವಣಿಗೆ ಆಗ್ತಿದೆ. ಬಟ್ ಅದು ಬೇಗ ಆಗಬೇಕು. ಯಾಕೆಂದರೆ ಇವರು ಕಳೆದ ಬಜೆಟ್ ಅಧಿವೇಶನದಲ್ಲೇ ನಮಗೆ ಮಾತು ಕೊಟ್ಟಿದ್ದರು. ಅದು ಹಂಗಾಗಿ ಅಧಿವೇಶನದಲ್ಲಿ ಕೂಡ ಚರ್ಚೆ ಆಗಿತ್ತಿದ್ರ ಬಗ್ಗೆ. ಹಲವು ಶಾಸಕರು ನಮ್ಮ ಪರವಾಗಿ ಧ್ವನಿ ಕೂಡ ಎತ್ತಿದ್ರು. ಈಗ ಮೊನ್ನೆ ಏನು ನಾವು ಸ್ವರೂಪಣ್ಣವ್ರನ್ನ, ಹಾಸನ MLA ಆದಂಥ ಸ್ವರೂಪಣ್ಣವ್ರು ಕೂಡ ಮಾತಾಡಿದ್ವಿ. ಅವರು ಕೂಡ ಈಗ ಏನು ಬನ್ನಿ ನೀವು ಚಳಿಗಾಲ ಅಧಿವೇಶನದಲ್ಲಿ ನೀವು ಮನವಿ ನೀಡಿ ಅದರ ಸಂಬಂಧಪಟ್ಟಂಗೆ ನಾವು ಮಾತಾಡ್ತೀವಿ ಅಂತ ಹೇಳಿದರು. ಈಗ ಅವರು ಕೂಡ 0 ಅವರಲ್ಲಿ ಕ್ವಶನ್ ಕೇಳಿದ್ದಾರೆ. ಅಲ್ಲಿ 19ನೇ ತಾರೀಕು ಉತ್ತರ ಬರುತ್ತೆ, ಅಲ್ಲಿ ಏನು ಬರುತ್ತೆ ನೋಡಬೇಕು. ಸ್ವರೂಪ್ ಬೆಟರಾ, ಪ್ರೀತಮ್ ಬೆಟರ್ ಇದ್ದಾರೆ? ಸ್ವರೂಪ್ ಪ್ರಕಾಶ್ ಅಣ್ಣ ಪರವಾಗಿಲ್ಲ ಅಂತ ಅನಿಸುತ್ತೆ. ಅವರು ಪರವಾಗಿಲ್ಲ. ಯಾಕೆಂದರೆ ಅವರು ಆಗ ರೂಲಿಂಗ್ ಪಾರ್ಟಿ BJP ಇತ್ತು. ಹಂಗಾಗಿ ಅವರು ಕೂಡ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ರಿಲ್ಲ ಅಂತಲ್ಲ. ಬಟ್ ಇವ್ರಿಗೆ ಏನಂದರೆ ಸ್ಥಳೀಯ ಶಾಸಕರಾಗಿ ಎಷ್ಟು ರೆಸ್ಪಾನ್ಸ್ ಮಾಡಬೇಕು ಮಾಡ್ತಾರೆ. ಬಟ್ ಇಬ್ಬರು ಈಕ್ವಲ್ ಚೆನ್ನಾಗಿದ್ದಾರೆ.
ಈರಣ್ಣ ಅಂತೇಳಿ ಯಾವರು? ನಮ್ಮದು ಸೌದತ್ತಿ, ಬೆಳಗಾವಿ ಜಿಲ್ಲೆ ಸೌದತ್ತಿ ಸರ್. ನಿಮ್ದೇನು ಸಮಸ್ಯೆ? ಸರ್ ನಮ್ಮದು ಎಲ್ಲ ಎಲ್ಲ ಹೊರಗುತ್ತಿ ನೌಕರು ಯಾವ ಸರ್, ಡಿಪಾರ್ಟ್ಮೆಂಟ್? ಹೆಲ್ತ್ ಡಿಪಾರ್ಟ್ಮೆಂಟಿಂದ. ಹೌದು ಸರ್, ಹಂಗಾರೆ ಆರೋಗ್ಯ ಸಚಿವರನ್ನು ಭೇಟಿ ಆದ್ರೆ ಭೇಟಿಯಾಗಿದ್ದೀವಿ ಸರ್. ಅವ್ರಿಗೆ ಭೇಟಿಯಾಗಿದ್ದೀವಿ, ಒಳ್ಳೆ ಸ್ಪಂದನೆ ಮಾಡಿದ್ದಾರೆ. ನಮಗೇನಂದ್ರೆ ಮುಂದೆ ಇನ್ನೊಂದು 4-5 ತಿಂಗಳದೊಳಗೆ ಸರಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊಸೈಟಿ ಆದಷ್ಟು ಸ್ವಲ್ಪ ಜಲ್ದಿ ಮಾಡಿದ್ರೆ ನಮಗೂ ಅನುಕೂಲ ಆಗುತ್ತೆ. ಎಷ್ಟೋ ಜನ ಇದನ್ನು ನಂಬ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಆದಷ್ಟು ಸ್ವಲ್ಪ ಜಲ್ದಿ ಆಗಲಿ ಅಂತೇಳಿ ನಾವು ಅಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೀವಿ. ಏನು ಸುಧಾರಣೆ ಆಗಬೇಕು ಇನ್ನು ಕಾರ್ಮಿಕ ಇಲಾಖೆ? ಏನಂದರೆ ದುಡ್ಡು ಪೇಮೆಂಟ್ ಒಂದೊಂದು ಕರೆಕ್ಟಾಗಿ ಬರ್ತಾ ಇಲ್ಲ. ಸಮಾನ ಕೆಲಸಕ್ಕೆ ಸಮಾನ ವೇತನ ಇಲ್ಲ. ಯಾಕಂದರೆ ಈಗ ಗೌರ್ಮೆಂಟ್ ಎಂಪ್ಲಾಯೀಸ್ ಏನು ಕೆಲಸ ಮಾಡ್ತಾರೆ ಅದನ್ನು ನಾವು ಅದನ್ನೇ ಮಾಡ್ತೀವಿ. ಅವ್ರಿಗಿಂತ ನಾವು ಸ್ವಲ್ಪ ಹೆಚ್ಚನೇ ಮಾಡ್ತೀವಿ. ಬಟ್ ಅವ್ರು ಕೊಡೋ ಪೇಮೆಂಟ್ ನಮ್ಗೆ ಕೊಡಲ್ಲ. ಈಗ ನಮಗೇನಂದ್ರೆ ಅವ್ರು ಗೌರ್ಮೆಂಟ್ ಎಂಪ್ಲಾಯಿ ನೀವು ಕಾಂಟ್ರಾಕ್ಟ್ ಬೇಸ್ ಅಂತೇಳಿ ನಮ್ಮನ್ನ ಒಂದು ಕೆಳಗಿದ್ದಿಂದ ನೋಡ್ತಾ ಇದ್ದಾರೆ. ಅದು ಹೋಗಬೇಕು. ಹೊರಗುತ್ತಿಗೆ ನೌಕರರು ಅಂದರೆ ಜೀತದಾಳುಗಳು ಅಂತಾರೆ. ಜೀತದಾಳ ಥರ ನೋಡ್ತಾ ಇದ್ದಾರೆ. ಜೀತದಾಳ ಥರ ನೋಡ್ತಾ ಇದ್ದಾರೆ. ಜೀತದಾಳನ ನಾವು ಜೀತದಾಳ ಅಲ್ಲ. ನಾವು ಕಾರ್ಮಿಕರೇ, ನಾವು ಅವ್ರ ಸಮಾನ ಕೆಲಸ ಮಾಡ್ತೀವಿ, ಅವ್ರ ಸರಿ ಸಮಾನ ಕೆಲಸ ಮಾಡ್ತೀವಿ. ಆದರೆ ಅವ್ರಿಗೆ ಪೇಮೆಂಟ್ ಜಾಸ್ತಿ ಇದೆ, ನಮಗೆ ಪೇಮೆಂಟ್ ಕಡಿಮೆ ಇದೆ. ಅದರಲ್ಲಿ ಏಜೆನ್ಸಿ ಅವರು ಏನು ಮಾಡ್ತಾ ಇದ್ದಾರೆ, ಪೇಮೆಂಟ್ ಸ್ವಲ್ಪ ಜಾಸ್ತಿ, ಸ್ವಲ್ಪ ಒಂದೊಂದು ಕಡೆ ಝೋನ್ ವೈಸ್ ಕೊಡ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಕಡಿಮೆ ಇದೆ, ಸ್ವಲ್ಪ ಜಾಸ್ತಿ ಇದೆ. ಸೊ ಹಂಗಾಗಿ ESI PF ಅಲ್ಲಿ ವ್ಯತ್ಯಾಸ ಇದೆ. ಸೊ ಎಲ್ಲರಿಗೂ ಒಂದೇ ಥರ ಆದರೆ ನಮಗೆ ಅನುಕೂಲ ಇರುತ್ತೆ ಅಂತ ಒಂದಷ್ಟೇ. ಇವೆಲ್ಲ ಹೆಲ್ತ್ ಸೆಕ್ಟರ್ಗೆ ವರ್ಕ್ ಮಾಡೋದು. ನಿಮಗೆ ESI ಸಮಸ್ಯೆನಾ? ಹೌದು ಸರ್, ಇದೆ. ಯಾಕಂದರೆ ಈಗ ಏಜೆನ್ಸಿ ಅವರು ಮಾಡಿಕೊಡ್ಬೇಕದು ನಮಗೆ. ಅದು ಅವರು ಮಾಡಿಕೊಟ್ರೆ ಒಳ್ಳೆ ಅನುಕೂಲ ಇರುತ್ತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.